ಆಗ್ತಾ ಇರುವಂಥ ಡಿಸೈನ್ ಮಾಡಿರುವಂಥ ಫ್ಲೈಓವರ್ ಬಗ್ಗೆ ಇವತ್ತು ನಾವೊಂದು ಮೀಟಿಂಗನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ನನ್ನ ಜೊತೆ ಪೊಲೀಸ್ ಕಮಿಷನರ್ ಅವರು ಹಾಗೂ ಸಿ ರವರು, ಡಿ ಸಿ ಎಫ್ ಅವರು ಎಲ್ಲ ಇಲಾಖೆಯ ಅಧಿಕಾರಿಗಳು ಇವತ್ತು ಅದರಲ್ಲಿ ಭಾಗಿಯಾಗಿದ್ದಾರೆ. ಈ ಫ್ಲೈಓವರ್ ಟೆಂಡರ್ 270 ಕೋಟಿ ಏನಿದೆ ಅದನ್ನು PWD ಇಲಾಖೆ ಮುಖಾಂತರ ಕರೆಯಲಾಗಿದೆ. ಇದರದ್ದು ಟೆಂಡರ್ ಅವಧಿ ಆಗಸ್ಟ್ ತನಕ ಇರುತ್ತೆ. ಸೆಪ್ಟೆಂಬರಲ್ಲಿ ಇದು ಕ್ಲೋಸ್ ಆಗಿ ಅವಾರ್ಡ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ ಒಳಗಡೆ ಪಾಸಿಟಿವ್ಲಿ ಈ ಕೆಲಸವನ್ನು ಶುರು ಮಾಡಲಿಕ್ಕೆ ನಾವು ಪ್ರಯಾಸವನ್ನು ಮಾಡ್ತಾಯಿದ್ದೀವಿ. ಹೆಸ್ಕಾಮ್ ಲೈನ್ಸ್ ಇರ್ಬೋದು, ವಾಟರ್ ಲೈನ್ಸ್ ಇರ್ಬೋದು, ಸೀವೇಜ್ ಲೈನ್ಸ್ ಇರ್ಬೋದು, ಇದನ್ನು ಶಿಫ್ಟ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ಎಸ್ಟಿಮೇಟಲ್ಲಿ ಈಗಾಗಲೇ ಅವರ ಜೊತೆ ಯುಟಿಲಿಟಿ ಶಿಫ್ಟಿಂಗ್ ಕಾಂಪೊನೆಂಟ್ ಅಡಿಯಲ್ಲಿ ನಾವು ಎಸ್ಟಿಮೇಟಲ್ಲಿ ಜೋಡಣೆ ಮಾಡಿಕೊಂಡು ಟೆಂಡರ್ ಕರೆದಿದ್ದೀವಿ. ಎಲ್ಲೆಲ್ಲಿ ಟ್ರೀಸ್ ಬರ್ತಾ ಇದ್ದಾವೆ, ಸೊ ಮೀಡಿಯನ್ನಲ್ಲಿರುವಂಥ ಟ್ರೀಸ್ ಆರ್ನಮೆಂಟಲ್ ಟ್ರೀಸ್ ಇದ್ದಾವೆ ಆ್ಯಂಡ್ ಬಾರ್ಡ್ರಲ್ಲಿ ಬರ್ತಾ ಇರುವಂಥ ಟ್ರೀಸ್ ಭಾಳ ದೊಡ್ಡ ಮಟ್ಟದ ಗರ್ತಿರುವಂಥ ಟ್ರೀಸ್ ಇದ್ದಾವೆ. ಇವತ್ತು ನಾವೇನು ಡೈರೆಕ್ಷನ್ ಕೊಟ್ಟಿದ್ದೀವಿ ಅಂದರೆ ಆಲ್ ದ ಟ್ರೀಸ್ ಮಸ್ಟ್ ಬಿ ಪ್ರೊಟೆಕ್ಟೆಡ್. ನಾವು ಟ್ರೀಸ್ನು ಟ್ರಾನ್ಸ್ಲೊಕೇಟ್ ಮಾಡಲಿಕ್ಕೆ ನಾವು ಪ್ರಯಾಸವನ್ನು ಮಾಡ್ತೀವಿ. ವಿ ವಿಲ್ ನಾಟ್ ಜಸ್ಟ್ ಫೆಲ್ ದ ಟ್ರೀಸ್, ಬರೀ ಕಟಾವು ಮಾಡಲ್ಲ. ಸೊ ಆಲ್ರೆಡಿ ಈ ಥರ PWDದು ಒಂದು ಕೆಲಸ ನಮ್ಮ ಬಾಕ್ಸೈಡ್ ರೋಡ್ ಎಕ್ಸ್ಪೆನ್ಷನ್ ಮಾಡುವಾಗಲೂ ಇಲ್ಲಿ ನಮ್ಮ SC ಅವರು ಏನಿದ್ದಾರೆ ಅವಾಗ ಅವರು AW ಇದ್ದರು, ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 35 ಟ್ರೀಸ್ವನ್ನು ಅವರು ಟ್ರಾನ್ಸ್ಲೊಕೇಟ್ ಮಾಡಿ ಪೀರನ್ವಾಡಿ ಏರಿಯಾನಲ್ಲಿ ಲೇಕ್ ಸುತ್ತಮುತ್ತಲ ಅದನ್ನು ಟ್ರಾನ್ಸ್ಲೊಕೇಟ್ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಟು ಮೇಕ್ ದ ಸೇಮ್ ಅಟೆಂಪ್ಟ್. ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದ್ದಾವೆ ಹಾಗೂ ಈ ಥರ ಪಬ್ಲಿಕ್ ಸ್ಪೇಸಸ್ ಇದ್ದಾವೆ, ಒಂದು 1-2 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ಪ್ರತಿ ಟ್ರೀವನ್ನು ನಮ್ಮ ಸಹಾಯಶಕ್ತಿ ಪ್ರಯಾಸ ಮಾಡಿ ಅದನ್ನು ಟ್ರಾನ್ಸ್ಲೊಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಮೀಟಿಂಗಲ್ಲಿ ನಾವು ನಿರ್ಧಾರ ಮಾಡಿದ್ವಿ. ಆ್ಯಂಡ್ ಟ್ರಾಫಿಕ್ ಡೈವರ್ಷನ್ಸ್ ಹೆಂಗೆ ಮಾಡಬೇಕು, ಯಾವ ಆಲ್ಟರ್ನೇಟ್ ರೂಟ್ಸ್ ಇದ್ದಾವೆ, ಅದೆಲ್ಲ ಪೊಲೀಸ್ ಕಮಿಷನರ್ ಅವರು ಈಗ PWD ಎಕ್ಸಿಕ್ಯೂಟಿವ್ ಜೊತೆ ಚರ್ಚೆ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಇನ್ ಪ್ಲೇಸ್. ಈಗ ಫಸ್ಟ್ ಫೇಸಲ್ಲಿ 270 ಕೋಟಿ ಏನು ಕೆಲಸ ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ, ಅದಕ್ಕೆ ಟೆಂಡರ್ ಕರೆಯಲಾಗಿದೆ. ಈ ವರ್ಷ ಮತ್ತೆ ಸ್ಟೇಟ್ PWD ಮುಖಾಂತರನೇ ಇನ್ನೊಂದು 250 ಕೋಟಿ ಇದೇ ಫ್ಲೈಓವರ್ ಪ್ರಾಜೆಕ್ಟ್ಗೆ ಸೆಕೆಂಡ್ ಫೇಸ್ ಮಾಡಲಿಕ್ಕೂ ಇದೇ ವರ್ಷ ಅವರು ಮೀಸಲಿಟ್ಟಿದ್ದಾರೆ. ಅದರದ್ದು ಡಿಸೈನ್ ನಾವೀಗ ಫೈನಲ್ ಮಾಡ್ಕೊಳ್ತೀವಿ. ಇನ್ನೊಂದು 2-3 ಮಂತ್ಸ್ ಒಳಗಡೆ ಅದು ಕ್ಯಾಬಿನೆಟ್ಗೆ ಹೋಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ, ನಾನೊಂದು ಎಲ್ಲ ಬ್ರಾಡ್ ಕನ್ಸಲ್ಟೇಷನ್ ಮೀಟಿಂಗನ್ನು ಮಾಡ್ತೀವಿ. ನನ್ನ ಎಲ್ಲ ಅಧಿಕಾರಿಗಳು SIR ಕೆಲಸದಲ್ಲಿ ಭಾಳ ಬ್ಯುಸಿ ಇದ್ದಾರೆ. ಸೊ ಅದ್ರ ಜೊತೆ ಇದೊಂದು ಮೀಟಿಂಗ್ ಮಾಡ್ಕೊಳ್ಳಿಕ್ಕೂ ನಾನು ಪ್ರಯಾಸ ಮಾಡ್ತೀನಿ. ಸಿಟಿನಲ್ಲಿರುವಂಥ ಎಲ್ಲ ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಯಾರಿದ್ದಾರೆ, ಯಾರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅವರಿದ್ದಾರೆ, ಯಾರಿಗೂ ತೊಂದರೆ ಆಗದಂತೆ ಮಾಡ್ತಾಯಿದ್ದೀವಿ. ಅವ್ರಿಗೂ ಅದು ತಿಳುವಳಿಕೆ ಕೊಡ್ತೀವಿ. ಸರ್, ಎಷ್ಟು ಮರ ಒಂದು 250 ಎಸ್ಟಿಮೇಟ್ ಮಾಡಿದ್ದಾರೆ. ಈ ಮರಗಳು ಹೋಗಲ್ಲ, ಅದೇ ಮೇನ್ಲಿ ಹೇಳ್ತಾ ಇದ್ದೀವಿ. ನಾವು ಮರ ಹೋಗ್ತಾ ಇಲ್ಲ, ನಾವು ಇದನ್ನು ಟ್ರಾನ್ಸ್ಲೊಕೇಟ್ ಮಾಡ್ತೀವಿ. ಎಲ್ಲರ ಎದುರುಗಡೆ, ಎಲ್ಲರ ಸಮಕ್ಷಮದಲ್ಲಿ ಎಲ್ಲರನ್ನೂ ನಾವು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತೀವಿ. ಸೊ ಟ್ರಾಫಿಕ್ ಡೈವರ್ಷನ್ ಮ್ಯಾಪ್ CP ಅವರು, ಪೊಲೀಸ್ ಕಮಿಷನರ್ ಅವರು ಇದನ್ನು ರೆಡಿ ಮಾಡಿದ್ದಾರೆ. ಇದು PWDದಿಂದ ಅವರಿಗೆ ಟ್ರಾಫಿಕ್ ಡೈವರ್ಷನ್ಗೋಸ್ಕರನೂ ಟೆಂಪರರಿ ಬ್ಯಾರಿಕೇಡಿಂಗ್, ಟೆಂಪರರಿ ಅಪ್ಗ್ರೇಡೇಷನ್ ಆಫ್ ರೋಡ್ಸ್ ಮಾಡಲಿಕ್ಕೂ ಅವರೊಂದು ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. 270 ಕೋಟಿನಲ್ಲಿ 3 ಕೋಟಿ ಬರೀ ಈ ಪ್ರೀ ಕನ್ಸ್ಟ್ರಕ್ಷನ್ ವರ್ಕ್ಸ್ ಆ್ಯಂಡ್ ಡೈವರ್ಜನ್ಸ್ಗೋಸ್ಕರನೇ ಅವರು ಮೀಸಲಿಟ್ಟಿದ್ದಾರೆ.